ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸ. ವೆರಿ ಇಂಪಾರ್ಟೆಂಟ್ CT ಟಾರ್ಗೆಟ್. ಬ್ರಿಟಿಷ್ ಆಡಳಿತ ಮತ್ತು ಕಾಯ್ದೆಗಳು. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಮುಖ ಪರಿಣಾಮ ಯಾವುದು? ಬಂಗಾಳದ ಗವರ್ನರ್ಗೆ ಗವರ್ನರ್ ಜನರಲ್ ಸ್ಥಾನ ನೀಡಲಾಯಿತು. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರ ನಂತರ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. 1784ರ ಫಿಟ್ಸ್ ಇಂಡಿಯಾ ಆ್ಯಕ್ಟ್ನ ಪ್ರಮುಖ ಉದ್ದೇಶ ಏನು? ಬ್ರಿಟಿಷ್ ಸರ್ಕಾರದ ನಿಯಂತ್ರಣವನ್ನು ಹೆಚ್ಚಿಸುವುದು. ಚಾರ್ಟರ್ ಆ್ಯಕ್ಟ್ 1833ರ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಯಾವ ಪಾತ್ರ ಕೊನೆಗೊಂಡಿತು? ವ್ಯಾಪಾರಿಕ ಪಾತ್ರ. ಚಾರ್ಟರ್ ಆ್ಯಕ್ಟ್ 1833ರ ನಂತರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಂಕ್. ಭಾರತದ ಮೊದಲ ಕಾನೂನು ಆಯೋಗದ ಅಧ್ಯಕ್ಷ ಯಾರು? ಮೆಕಾಲೆ. ಚಾರ್ಟರ್ ಆ್ಯಕ್ಟ್ 1853ರ ಪ್ರಮುಖ ಲಕ್ಷಣ ಯಾವುದು? ನಾಗರಿಕ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ದಾರಿಗೆ ಅವಕಾಶ. 1858ರ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನ ನಂತರ ಭಾರತದ ಆಡಳಿತ ಯಾರ ಕೈಗೆ ಹೋಯಿತು? ಬ್ರಿಟಿಷ್ ಕ್ರೌನ್ ಕೈಗೆ. ಗವರ್ನರ್ ಜನರಲ್ ವೈಸರಾಯ್. ಸತಿ ಪದ್ಧತಿಯನ್ನು ನಿಷೇಧಿಸಿದ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಂಕ್. ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದ ಮೆಕಾಲೆ ಮಿನೆಟ್ ಯಾವ ವರ್ಷಕ್ಕೆ ಸೇರಿದೆ? 1835. ವುಡ್ಸ್ ಡಿಸ್ಪ್ಯಾಚ್ ಹೊರಡಿಸಲಾದ ವರ್ಷ ಯಾವುದು? 1854. ವುಡ್ಸ್ ಡಿಸ್ಪ್ಯಾಚ್ ಅನ್ನು ಸಾಮಾನ್ಯವಾಗಿ ಯಾವುದೆಂದು ಕರೆಯುತ್ತಾರೆ? ಭಾರತದ ಆಧುನಿಕ ಶಿಕ್ಷಣ ಮ್ಯಾಗ್ನಾ ಕಾರ್ಟಾ. ಭಾರತದ ಮೊದಲ ರೈಲು ಸಂಚಾರ ಆರಂಭವಾದಾಗ ಗವರ್ನರ್ ಜನರಲ್ ಯಾರು? ಡಾಲ್ಹೌಸಿ. ಭಾರತದ ಮೊದಲ ರೈಲು ಯಾವ ಎರಡು ಸ್ಥಳಗಳ ನಡುವೆ ಸಂಚರಿಸಿತು? ಬಾಂಬೆ, ಥಾನೆ. ಸ್ಥಳೀಯ ಸ್ವಯಂ ಆಡಳಿತ ಪಿತಾಮಹ ಎಂದು ಕರೆಯಲ್ಪಡುವ ವೈಸರಾಯ್ ಯಾರು? ಲಾರ್ಡ್ ರಿಫನ್. ವರ್ನಾಕ್ಯುಲರ್ ಫ್ರೇಸ್ ಆ್ಯಕ್ಟ್ ಜಾರಿಗೆ ತಂದ ವೈಸರಾಯ್ ಯಾರು? ಲಿಟ್ಟನ್. ವರ್ನಾಕ್ಯುಲರ್ ಫ್ರೇಸ್ ಆ್ಯಕ್ಟ್ ಯಾವ ವರ್ಷ ಜಾರಿಗೆ ಬಂತು? 1878. ಲಿಬರ್ಟ್ ಬಿಲ್ ವಿವಾದ ಯಾವ ವೈಸರಾಯ್ ಕಾಲದಲ್ಲಿ ನಡೆಯಿತು? ರಿಪ್ಪನ್. ಬೆಂಗಾಲ ವಿಭಜನೆ ರದ್ದಾದ ವರ್ಷ ಯಾವುದು? 1911. ಬೆಂಗಾಳ ವಿಭಜನೆ ನಂತರ ಬ್ರಿಟಿಷರು ಭಾರತದ ರಾಜಧಾನಿ ಕಲ್ಕತ್ತಾದಿಂದ ಎಲ್ಲಿಗೆ ಸ್ಥಳಾಂತರಿಸಿದರು? ದೆಹಲಿ. 1757ರ ಬಂಡಾಯ. 1757ರ ಬಂಡಾಯ ಸಂದರ್ಭದಲ್ಲಿ ಅವಧ್ ಪ್ರದೇಶದ ಪ್ರಮುಖ ನಾಯಕಿ ಯಾರು? ಬೇಗಂ ಹಜರತ್ ಮಹಲ್. 1857ರ ಬಂಡಾಯದಲ್ಲಿ ತಾತ್ಯಾ ಟೋಪಿ ಯಾರ ಪ್ರಮುಖ ಸಹಚರರಾಗಿದ್ದರು? ನಾನಾ ಸಾಹೇಬ್. 1857ರ ಬಂಡಾಯದಲ್ಲಿ ದೆಹಲಿಯ ಹಿಡಿತವನ್ನು ಬ್ರಿಟಿಷರು ಮರಳಿ ಪಡೆದ ನಂತರ ಬಹದ್ದೂರ್ ಶಾ II ಅವರನ್ನು ಎಲ್ಲಿಗೆ ಗಡೀಪಾರು ಮಾಡಿದರು? ರಂಗೂನ್ಗೆ. 1857ರ ಬಂಡಾಯವನ್ನು ಬ್ರಿಟಿಷರು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಸಿಪಾಯಿ ದಂಗೆ. 1857ರ ಬಂಡಾಯದ ಪ್ರಮುಖ ರಾಜಕೀಯ ಕಾರಣಗಳಲ್ಲಿ ಒಂದಾದ ನೀತಿ ಯಾವುದು? ಡಾಕ್ಟ್ರೈನ್ಸ್ ಆಫ್ ಲ್ಯಾಪ್ಸ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಡಾಕ್ಟ್ರೈನ್ಸ್ ಆಫ್ ಲ್ಯಾಪ್ಸ್ ಅಡಿಯಲ್ಲಿ ಬ್ರಿಟಿಷರು ವಶಪಡಿಸಿಕೊಂಡ ಪ್ರಮುಖ ರಾಜ್ಯಗಳಲ್ಲಿ ಯಾವುವು? ಝಾನ್ಸಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಕಾಂಗ್ರೆಸ್ನ 2ನೇ ಅಧಿವೇಶನದ ಅಧ್ಯಕ್ಷರು ಯಾರು? ದಾದಾಬಾಯಿ ನೌರೋಜಿ. ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಅನ್ನಿ ಬೆಸೆಂಟ್. ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಯಾರು? ಸರೋಜಿನಿ ನಾಯ್ಡು. ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರಪ್ಪ? ಬದ್ರುದ್ದೀನ್ ಸಾಹೇಬ್ಜಿ. 1907ರ ಕಾಂಗ್ರೆಸ್ ಸೂರತ್ ಅಧಿವೇಶನದ ಪ್ರಮುಖ ಘಟನೆ ಯಾವುದು? ಕಾಂಗ್ರೆಸ್ ವಿಭಜನೆ. 1907ರ ಸೂರತ್ ವಿಭಜನೆ ಮುಖ್ಯವಾಗಿ ಯಾವ ಎರಡು ಗುಂಪುಗಳ ನಡುವೆ ನಡೆಯಿತು? ಮಿತವಾದಿಗಳು, ಉಗ್ರವಾದಿಗಳು. ಮಂದಗಾಮಿ, ತೀವ್ರಗಾಮಿ. ಕಾಂಗ್ರೆಸ್ನ ಲಖನೌ ಅಧಿವೇಶನ ನಡೆದ ವರ್ಷ? 1916. ಲಖನೌ ಒಪ್ಪಂದ 1916 ಯಾರ ನಡುವೆ ನಡೆಯಿತು? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್. 1924ರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷ ಯಾರು? ಮಹಾತ್ಮ ಗಾಂಧೀಜಿ. ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾದ ಏಕೈಕ ಅಧಿವೇಶನ ಯಾವುದು? ಬೆಳಗಾವಿ. ಇದು ಕರ್ನಾಟಕ CET ವಿಶೇಷ ನೆನಪಿಡಿ. 1924 ಬೆಳಗಾವಿ ಗಾಂಧೀಜಿ ಅಂತ ನೆನಪಿಡಿ. ಸ್ವದೇಶಿ ಪ್ಲಸ್ ಕ್ರಾಂತಿ ಚಳವಳಿ. ಬೆಂಗಾಳ ವಿಭಜನೆ ವಿರೋಧವಾಗಿ ಆರಂಭವಾದ ಪ್ರಮುಖ ಚಳವಳಿ ಯಾವುದು? ಸ್ವದೇಶಿ ಚಳವಳಿ. ಸ್ವದೇಶಿ ಚಳವಳಿಯ ಮುಖ್ಯ ಉದ್ದೇಶ ಏನು? ಯಾವುದು? ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ವಸ್ತುಗಳ ಪ್ರೋತ್ಸಾಹ. ಸ್ವದೇಶಿ ಚಳವಳಿಗಳೊಂದಿಗೆ ಹೆಚ್ಚು ಸಂಬಂಧಿಸಿದ ನಾಯಕ ಯಾರು? ಬಾಲ್ ಗಂಗಾಧರ್ ತಿಲಕ್. ಗಾಂಧೀಜಿ ಭಾರತಕ್ಕೆ ಮರಳಿದ ನಂತರ ಮೊದಲ ಸತ್ಯಾಗ್ರಹ ಯಾವುದು?
ಚಂಪಾರಣ್ಯ ಸತ್ಯಾಗ್ರಹ ನಡೆದ ವರ್ಷ 1917. ಖೇಡ್ ಸತ್ಯಾಗ್ರಹ ನಡೆದ ವರ್ಷ 1918. ಅಹಮದಾಬಾದ್ ಮಿಲ್ ಕಾರ್ಮಿಕ ಮುಷ್ಕರ ನಡೆದ ವರ್ಷ 1918. ಈ ಕೆಳಗಿನಗಳಲ್ಲಿ ಸರಿಯಾದ ಕಾಲಾನುಕ್ರಮ ಯಾವುದು? ಚಂಪಾರಣ್ಯ, ಖೇಡ, ಅಹಮದಾಬಾದ್. ರೌಲತ್ ಕಾಯ್ದೆ, ಜಲಿಯನ್ ವಾಲಾಬಾಗ್. ರೌಲತ್ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? 1919. ರೌಲತ್ ಕಾಯ್ದೆಯನ್ನು ಗಾಂಧೀಜಿ ಯಾವ ರೀತಿಯಲ್ಲಿ ವಿರೋಧಿಸಿದರು? ಸತ್ಯಾಗ್ರಹದಲ್ಲಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಅಮೃತಸರದಲ್ಲಿ ಬ್ರಿಟಿಷರ ಸೇನೆಗೆ ನೇತೃತ್ವ ನೀಡಿದವರು ಯಾರು? ಜನರಲ್ ಡಯರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆ ನೇಮಿಸಲಾದ ಆಯೋಗ ಯಾವುದು? ಹಂಟರ್ ಆಯೋಗ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪ್ರತಿಭಟನೆಯಾಗಿ ರವೀಂದ್ರನಾಥ್ ಟ್ಯಾಗೂರ್ ಯಾವ ಬಿರುದನ್ನು ತ್ಯಜಿಸಿದರು? ನೈಟ್ಹುಡ್. ಅಸಹಕಾರ ಪ್ಲಸ್ ಖಿಲಾಫತ್. ಖಿಲಾಫತ್ ಚಳವಳಿಯ ಪ್ರಮುಖ ನಾಯಕರಲ್ಲಿ ಯಾರು ಸೇರಿದ್ರು? ಅಲಿ ಸಹೋದರರು. ಅಲಿ ಸಹೋದರರು ಎಂದರೆ ಯಾರು? ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಯಾವ ಸಂಸ್ಥೆಗಳ ಬಹಿಷ್ಕಾರಕ್ಕೆ ಕರೆ ನೀಡಲಾಯಿತು? ಸರ್ಕಾರಿ ಶಾಲೆ ಮತ್ತು ಕಾಲೇಜು. ಚೌರಿ ಚೌರ ಘಟನೆ ಯಾವ ವರ್ಷದಲ್ಲಿ ನಡೆಯಿತು? ಯಾವ ರಾಜ್ಯದಲ್ಲಿ ನಡೆಯಿತು? ಉತ್ತರ ಪ್ರದೇಶದಲ್ಲಿ ನಡೆಯಿತು. ಚೌರಿ ಚೌರ ಘಟನೆಯ ನಂತರ ಗಾಂಧೀಜಿ ಯಾವ ಚಳವಳಿಯನ್ನು ಹಿಂತೆಗೆದುಕೊಂಡರು? ನಾನ್ ಕಾನ್ಫರೆನ್ಸ್, ಅಸಹಕಾರ ಚಳವಳಿ. ಸೈಮನ್ ಆಯೋಗ ಪ್ಲಸ್ ನೆಹರು ವರದಿ. ಸೈಮನ್ ಆಯೋಗದ ಅಧ್ಯಕ್ಷರು ಯಾರು? ಜಾನ್ ಸೈಮನ್. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ನಿಂದ ಗಾಯಗೊಂಡ ಲಾಲಾ ಲಜಪತ್ ರಾಯ್ ನಂತರ ಯಾವ ವರ್ಷ ಮೃತಪಟ್ಟರು? 1928. ನೆಹರು ವರದಿ 1928ರ ಅಧ್ಯಕ್ಷರು ಯಾರು? ಮೋತಿಲಾಲ್ ನೆಹರು. ನೆಹರು ವರದಿ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಭಾರತ ಸಂವಿಧಾನದ ಸುಧಾರಣೆ ಪ್ರಸ್ತಾವನೆ. ಪೂರ್ಣ ಸ್ವರಾಜ್ಯ ಪ್ಲಸ್ ಸಿವಿಲ್ ಡಿಸೊಬಿಡಿಯನ್ಸ್. 26 ಜನವರಿ 1930ರಂದು ಕಾಂಗ್ರೆಸ್ ಯಾವ ದಿನ ಆಚರಿಸಿತು? ಸ್ವಾತಂತ್ರ್ಯ ದಿನ. ದಾಂಡಿ ಯಾತ್ರೆ ಆರಂಭವಾದ ದಿನಾಂಕ ಯಾವುದು? 12 ಮಾರ್ಚ್ 1930. ಗಾಂಧೀಜಿ ದಾಂಡಿಯಲ್ಲಿ ಉಪ್ಪಿನ ಕಾಯ್ದೆಯನ್ನು ಉಲ್ಲಂಘಿಸಿದ ದಿನಾಂಕ ಯಾವುದು? 6 ಏಪ್ರಿಲ್ 1930. ದಾಂಡಿ ಯಾತ್ರೆಯ ಮೂಲ ಉದ್ದೇಶ ಯಾವುದು? ಉಪ್ಪಿನ ಕಾಯ್ದೆ ಉಲ್ಲಂಘನೆ. ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ನಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಪ್ರಮುಖ ಉದಾಹರಣೆ ಸರೋಜಿನಿ ನಾಯ್ಡು. ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಸಭೆ. ಗಾಂಧೀಜಿ ಯಾವ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದರು? 2ನೇ. ಗಾಂಧೀಜಿ 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಯಾವ ಒಪ್ಪಂದದ ನಂತರ ಹೋದರು? ಗಾಂಧಿ-ಇರ್ವಿನ್ ಒಪ್ಪಂದ. ಗಾಂಧಿ-ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು? 1931. ಪುಣಾ ಒಪ್ಪಂದ ನಡೆದ ವರ್ಷ 1932. ಪುಣಾ ಒಪ್ಪಂದ ಯಾರ ನಡುವೆ ಪ್ರಮುಖ ಒಪ್ಪಂದವಾಗಿತ್ತು? ಗಾಂಧಿ ಮತ್ತು ಅಂಬೇಡ್ಕರ್. ಪುಣಾ ಒಪ್ಪಂದದ ಪ್ರಮುಖ ವಿಷಯ ಯಾವುದು? ದಲಿತರ ರಾಜಕೀಯ ಪ್ರತಿನಿಧಿತ್ವ. ಕ್ರಾಂತಿಕಾರಿಗಳು. ಕಾಕೋರಿ ರೈಲು ಘಟನೆ ನಡೆದ ವರ್ಷ 1925. ಕಾಕೋರಿ ಪ್ರಕರಣ ಯಾವ ಸಂಘಟನೆಯ ಕ್ರಾಂತಿಕಾರಿಗಳೊಂದಿಗೆ ಸಂಬಂಧಿಸಿದೆ? HRA. HSRAಗೆ ಸಂಬಂಧಿಸಿದ ಪ್ರಮುಖ ಕ್ರಾಂತಿಕಾರಿ ಯಾರು? ಭಗತ್ ಸಿಂಗ್. ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವ್ ಅವರನ್ನು ಗಲ್ಲಿಗೇರಿಸಿದ ದಿನಾಂಕ 23 ಮಾರ್ಚ್ 1931. ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಯಾವ ಸ್ಥಳದಲ್ಲಿ ಬಾಂಬ್ ಎಸೆದರು? ಕೇಂದ್ರ ಶಾಸನ ಸಭೆ. ಸುಭಾಷ್ ಚಂದ್ರ ಬೋಸ್ ಸಾಯಣೆ. ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಅಧ್ಯಕ್ಷರಾದ 1938ರ ಅಧಿವೇಶನ ಯಾವುದು? ಹರಿಪುರ. 1939ರ ಕಾಂಗ್ರೆಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಯಾರನ್ನು ಸೋಲಿಸಿದರು? ಪಟ್ಟಾಭಿ ಸೀತಾರಾಮಯ್ಯ. 1939ರ ತ್ರಿಪುರಿ ಅಧಿವೇಶನದ ನಂತರ ಸುಭಾಷ್ ಚಂದ್ರ ಬೋಸ್ ಯಾವ ಸಂಘಟನೆ ಸ್ಥಾಪಿಸಿದರು? ಫಾರ್ವರ್ಡ್ ಬ್ಲಾಕ್. ಐಎನ್ಎಯನ್ನು ಆರಂಭದಲ್ಲಿ ಯಾರ ನೇತೃತ್ವದಲ್ಲಿ ಸಂಘಟಿಸಲಾಯಿತು? ಮೋಹನ್ ಸಿಂಗ್. ನಂತರ ಐಎನ್ಎಗೆ ಪ್ರಮುಖ ನಾಯಕತ್ವ ನೀಡಿದವರು ಯಾರು? ಸುಭಾಷ್ ಚಂದ್ರ ಬೋಸ್. ಕ್ವಿಟ್ ಇಂಡಿಯಾ ಮೂಮೆಂಟ್ ಭಾರತ ಬಿಟ್ಟು ತೊಲಗಿ ಆರಂಭವಾದ ನಿಖರ ದಿನಾಂಕ ಯಾವುದು? 8 ಆಗಸ್ಟ್ 1942. ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಿದ ಸಂಸ್ಥೆ ಯಾವುದು? ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿ ನೀಡಿದ ಪ್ರಸಿದ್ಧ ಘೋಷಣೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಮುಂಬೈನ ಗುವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಧ್ವಜ ಹಾರಿಸಿದ ಪ್ರಮುಖ ನಾಯಕಿ ಯಾರು? ಅರುಣಾ ಆಸಫ್ ಅಲಿ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಭೂಗತ ಕಾಂಗ್ರೆಸ್ ರೇಡಿಯೋಗೆ ಸಂಬಂಧಿಸಿದವರು ಯಾರು? ಉಷಾ ಮೆಹ್ತಾ. ಕ್ವಿಟ್ ಇಂಡಿಯಾ ಎಂಬ ಘೋಷಣೆಯನ್ನು ರೂಪಿಸಿ ಜನಪ್ರಿಯಗೊಳಿಸಿದವರಲ್ಲಿ ಪ್ರಮುಖರು ಯಾರು? ಯೂಸುಫ್ ಮೆಹ್ರಾಲಿ.
ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆರಂಭವಾದಾಗ ಬ್ರಿಟಿಷರು ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಏನು ಮಾಡಿದರಪ್ಪ? ಬಂಧಿಸಿದರು, ಜೈಲಿನಲ್ಲಿಟ್ಟರು. ಈ ಚಳವಳಿ ನಿರ್ಣಯ 8 ಆಗಸ್ಟ್ 1942ರಂದು ಬಾಂಬೆಯ ಗ್ವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಅಂಗೀಕರಿಸಲ್ಪಟ್ಟಿತು. ಗಾಂಧೀಜಿ ಡು ಆರ್ ಡೈ ಕರೆ ಇದೇ ಸಂದರ್ಭದಲ್ಲಿ ಪ್ರಸಿದ್ಧವಾಯಿತು. 1940ರಿಂದ 47 ಸ್ವಾತಂತ್ರ್ಯದ ಅಂತಿಮ ಹಂತ. ಆಗಸ್ಟ್ ಆಫರ್ ಯಾವ ವರ್ಷ ನೀಡಲಾಯಿತು? 1940. ಆಗಸ್ಟ್ ಆಫರ್ ನೀಡಿದ ವೈಸರಾಯ್ ಯಾರು? ಲಾರ್ಡ್ ಲಿನ್ ಲಿತ್ಗೋ. ವೈಯಕ್ತಿಕ ಸತ್ಯಾಗ್ರಹವನ್ನು ಗಾಂಧೀಜಿ ಯಾವ ವರ್ಷ ಆರಂಭಿಸಿದರು? 1940. ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಯಾರು? ವಿನೋಬಾ ಭಾವೆ. ಎರಡನೇ ವೈಯಕ್ತಿಕ ಸತ್ಯಾಗ್ರಹಿ ಯಾರು? ನೆಹರು. ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದ ವರ್ಷ? 1942. ಕ್ರಿಪ್ಸ್ ಮಿಷನ್ನ ಮುಖ್ಯ ಉದ್ದೇಶವೇನು? ಯುದ್ಧದಲ್ಲಿ ಭಾರತೀಯರ ಸಹಕಾರ ಪಡೆಯುವುದು. ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದ ವರ್ಷ? 1946. ಕ್ಯಾಬಿನೆಟ್ ಮಿಷನ್ನಲ್ಲಿ ಎಷ್ಟು ಸದಸ್ಯರಿದ್ದರು? 3. ಇಂಟಿರಿಮ್ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಯಾರು? ಜವಾಹರ್ಲಾಲ್ ನೆಹರು. ಡೈರೆಕ್ಟ್ ಆಕ್ಷನ್ ಡೇ ಯಾವ ದಿನ ಆಚರಿಸಲಾಯಿತು? 16 ಆಗಸ್ಟ್ 1946. ಮೌಂಟ್ ಬ್ಯಾಟನ್ ಪ್ಲಾನ್ ಪ್ರಕಟವಾದ ದಿನಾಂಕ? 3 ಜೂನ್ 1947. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಅಂಗೀಕರಿಸಲಾದ ವರ್ಷ? 1947. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಯೋಜನೆಗೆ ಸಂಬಂಧಿಸಿದ ಪ್ರಮುಖ ಯೋಜನೆ ಯಾವುದು? ಮೌಂಟ್ ಬ್ಯಾಟನ್ ಪ್ಲಾನ್. 1773 ರೆಗ್ಯುಲೇಟಿಂಗ್ ಆ್ಯಕ್ಟ್. 1784 ಫಿಟ್ಸ್ ಇಂಡಿಯಾ ಆ್ಯಕ್ಟ್. 1833 ಕಂಪನಿ ವ್ಯಾಪಾರಿ ಚಟುವಟಿಕೆ ಅಂತ್ಯ. 1854 ವುಡ್ಸ್ ಡಿಸ್ಪ್ಯಾಚ್. 1857 ಮೊದಲ ರೈಲು ಪ್ಲಸ್ 1857ರ ಬಂಡಾಯ. 1778 ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್. 1885 INA ಇಂಡಿಯನ್ ಕಾಂಗ್ರೆಸ್ ಸ್ಥಾಪನೆಯಾದದ್ದು. 1905 ಬೆಂಗಾಲ ವಿಭಜನೆ ಮತ್ತು ಸ್ವದೇಶ. 1907 ಸೂರತ್ ವಿಭಜನೆ. 1916 ಲಕ್ನೋ ಒಪ್ಪಂದ. 1917 ಚಂಪಾರಣ್ಯ. 1918 ಖೇಡ ಮತ್ತು ಅಹಮದಾಬಾದ್. 1919 ರೌಲತ್ ಕಾಯ್ದೆ, ಜಲಿಯನ್ವಾಲಾ ಬಾಗ್. 1920 ಅಸಹಕಾರ ಚಳವಳಿ. 1922 ಚೌರಿ ಚೌರ. 1924 ಬೆಳಗಾವಿ ಕಾಂಗ್ರೆಸ್ ನಡೆದದ್ದು, ಗಾಂಧೀಜಿ ಅಧ್ಯಕ್ಷರಾಗಿದ್ದು. 1928 ಸೈಮನ್ ನೆಹರು ವರದಿ. 1929 ಪೂರ್ಣ ಸ್ವರಾಜ್ಯ ಲಾಹೋರ್ನಾಗ ಮಾಡಿದ್ದು. 1930 ದಾಂಡಿ ಸಿವಿಲ್ ಡಿಸ್ಅಬಿಡಿಯನ್ಸ್. 1931 ಗಾಂಧಿ ಇರ್ವಿನ್ ಒಪ್ಪಂದ. 1932 ಪುಣಾ ಒಪ್ಪಂದ, ಅಂಬೇಡ್ಕರ್ ಗಾಂಧೀಜಿ ನಡುವೆ ನಡೆದದ್ದು. 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು. 1938 ಹರಿಪುರ ಸುಭಾಷ್ ಚಂದ್ರ ಬೋಸ್. 1939 ತ್ರಿಪುರ ಫಾರ್ವರ್ಡ್ ಬ್ಲಾಕ್ ಸ್ಟಾರ್ಟ್ ಮಾಡ್ತಾರೆ. 1940 ಆಗಸ್ಟ್ ಆಫರ್ ಇಂಡಿವಿಜುವಲ್ ಸತ್ಯಾಗ್ರಹ. 1942 ಕ್ರಿಪ್ಸ್ ಮಿಷನ್ ಕ್ವಿಟ್ ಇಂಡಿಯಾ ಚಳವಳಿ. 1946 ಕ್ಯಾಬಿನೆಟ್ ಮಿಷನು. 1947 ಮೌಂಟ್ ಬ್ಯಾಟನ್ ಪ್ಲಾನ್ ಇಂಡಿಪೆಂಡೆನ್ಸ್.